ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ, ಬರೀ ವೀಡಿಯೋ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಆಗಿರೋರು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅವರೆಕಾಳು ಕುಕ್ಕರ್ಗೆ ಒಂದು ಸ್ವಲ್ಪ ಬೇಳೆ ಹಾಕೋತೀನಿ. ಸ್ವಲ್ಪ ನೀರು ಹಾಕೋತೀನಿ. ಇವಾಗ ಸ್ವಲ್ಪ ಸೊಪ್ಪಿಗೆ ಸೊಪ್ಪು, ಒಂದು ಕಾಲು ಕಟ್ಟಷ್ಟು ಸೊಪ್ಪಿಗೆ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಕಾಲು ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಅರ್ಧ ಕಟ್ಟು ಚಕೋತ ಮತ್ತು ದಂಟು ಮಿಕ್ಸು ಎರಡು ಅವ್ರದ್ದು ಕಾಲು ಕಟ್ಸ್ ಬರುತ್ತೆ. ಒಂದು 2-3 ಕಡ್ಡಿ ಪಾಲಕ್ಕಿತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಒಂದು ಗೆಡ್ಡೆ ಈರುಳ್ಳಿ 4 ಭಾಗ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು 3 ಟೊಮೊಟೊ ತೊಳೆದು ಹಾಕ್ಕೊಂಡಿದ್ದೀನಿ, ಹಂಗಾಗಿ ಹಾಕೋತಾ ಇದ್ದೀನಿ. ಒಂದು 5 ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕೋತೀನಿ. ಟೊಮೊಟೊ ಹಾಕ್ಕೊಂಡಿದ್ದೀನಿ, ಆದರೂ ಒಂಚೂರು ಹುಣಸೆಹಣ್ಣು ಹಾಕೋತೀನಿ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೋತೀನಿ. ಈಗ ಕುಕ್ಕರ್ ಮುಚ್ಚಳ ಹಾಕೊಳ್ಳೋಣ. ವಿಸಿಲ್ ಹಾಕ್ಕೊಂಡು ಒಂದು 2 ಕೂಗಿಸ್ಕೊಳ್ಳೋಣ. ಇದನ್ನು ನೀಟಾಗಿ ಒಂದು ತಟ್ಟೆಗೆ ಎತ್ತಿ ಒಂದು 2 ನಿಮಿಷ ಬಿಡೋಣ, ಹಾರ್ಕೊಳ್ಳಿ. ಬೇಳೆ ಬೆಂದೋಗ್ಬಿಟ್ಟದೆ. ಹಂಗೆ ಎತ್ತಿ ಎಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇದು ಬಿಸಿ ಇರೋದ್ರಿಂದ ಹೀಗೆ ರುಬ್ಬೋಕ್ಕಾಗಲ್ಲ, ಹಂಗಾಗಿ ಸ್ವಲ್ಪ ಹೊತ್ತು ತಣ್ಣಗೆ ಆಗಲಿ, ಒಂದು 5 ನಿಮಿಷ ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಅದಕ್ಕೆ ಒಂದು 2 ಸ್ಪೂನಷ್ಟು ಕಾಯಿ ತುರಿ ಹಾಕೋತೀನಿ. ಒಂದು ಹೋಳು ತುರ್ಕೊಂಡಿದ್ದೆ, ಪೂರ್ತಿ ಹಾಕೊಳ್ಳಲ್ಲ, ಸ್ವಲ್ಪ ಹಾಕೋತೀನಿ. ಸಾಂಬಾರು ಪುಡಿ 2 ಸ್ಪೂನ್ ಹಾಕೋತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನನಗೆ 2 ಸ್ಪೂನ್ ಬೇಕು, 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟು ಸಾಕು, ಜಾಸ್ತಿ ನನಗೇನು ಬೇಡ. ಈಗ ಅದೇ ಕುಕ್ಕರ್ಗೆ ರುಬ್ಬೋಣಲ್ಲ ಸೊಪ್ಪು, ಅದನ್ನೆಲ್ಲ ಹಾಕೋತಾ ಇದ್ದೀನಿ. ಇನ್ನೂ ಇದೆ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಆಗಲೇ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ನೀರು ಹಾಕ್ಕೊಂಡಿರ್ತೀವಲ್ವ, ನೀರು ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ನೀಟಾಗಿ ತಿರುಗ್ಬಿಟ್ಟು ಒಂದು ಕುದಿ ಬರಲಿ, ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಚೆನ್ನಾಗಿ ಕುದಿ ಬಂದಿದೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆ ಹಾಕೋತೀನಿ. ಅದ್ರ ಜೊತೆಗೆ ಒಂದು ಗೆಡ್ಡೆ ಈರುಳ್ಳಿ ಸಣ್ಣಗೆ ಉದ್ದುದ್ದಕ್ಕೆ ಹಚ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಒಂದು 5 ಇಲ್ಕು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಒಂದು ಕಡ್ಡಿ ಕರಿಬೇವು. ನೋಡಿ, ಎಲ್ಲ ಈರುಳ್ಳಿ ಎಲ್ಲ ಎಳ್ಳೆಯಾಗಿ ಹೆಂಗೆ ಬಿಟ್ಟಿದೆ, ಗೋಲ್ಡ್ ಕಲರ್ ಬಂದಿದೆ. ಈ ಕುದಿದ ಸಾಂಬಾರಿಗೆ ಹಾಕ್ತೀನಿ. ಜೊತೆಗೆ ನಾನು
ಸೊಪ್ಪಲ್ಲಿ ನೋಡಿ ಏನೂ ಸಿಗಲ್ಲ, ಬೇಳೆ ಗೀಳೆ ಏನೂ ಸಿಗಲ್ಲ. ನಾವು ಅದಕ್ಕಾಗಿ ನಾನೊಂದು ಸ್ವಲ್ಪ ಕಡಲೆ ಹುರ್ಕೊಂಡಿದ್ದೀನಿ, ಕಡಲೆ ಹಾಕ್ಕೋತೀನಿ. ಬೇಕಾದ್ರೆ ನೀವು ಅವರೆಕಾಳು, ಹೆಸ್ರು ಕಾಳು ಈ ಥರ ಏನು ಬೇಕಾದ್ರೂ ಹುರ್ಕೊಂಡು ಹಾಕೋಬೋದು, ನಂಚಿಕೆಗೆ ಚೆನ್ನಾಗಿರುತ್ತೆ. ಹುರ್ಕೊಂಡು ಹಾಕ್ಕೊಂಡು ಇಳಿಸ್ಬಿಡ್ತೀನಿ ಅಷ್ಟೇ.